ದೇಶಾದ್ಯಂತ ಕಾರ್ತಿಕ ಮಾಸ ಚಳಿಗಾಲದಲ್ಲಿ ಶ್ರೇಷ್ಠವಾದ ದಿನಗಳು. ವರ್ಷದಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆಯನ್ನ ಧರಿಸಿ ಶ್ರೇಷ್ಠ ದಿನಗಳು. ಅಯ್ಯಪ್ಪ ಸ್ವಾಮಿಗಳು ಮಾಲೆಯನ್ನ ಧರಿಸಿ 41-48 ದಿನ ರಥ ಮಾಡಿ ಶೀತಲ ಸ್ನಾನ ಮಾಡಿ 41-48 ದಿನ ಕಟ್ಟುನಿಟ್ಟು ಪಾಲನೆಗಳನ್ನು ಪಾಲಿಸಿ ಗುರುಸ್ವಾಮಿಯಿಂದ ಇರುಮುಡಿಯನ್ನ ಕಟ್ಟಿಸಿಕೊಂಡು ಶ್ರೀ ಹರಿಹರ ಸುತ ಅಯ್ಯಪ್ಪ ಸ್ವಾಮಿ ಶಬರಿಮಲೆ ಅಯ್ಯಪ್ಪ ದರ್ಶನ ಮಾಡಿ ಪಾವನರಾಗ್ತಾರೆ. ಅದೇ ರೀತಿ ಈ ವರ್ಷ ಚಿಂತಾಮಣಿ ಭೀಮನಗೊಂಡು ಬೆಟ್ಟದ ಮೇಲೆ ಅಯ್ಯಪ್ಪ ಸ್ವಾಮಿಯ ಚಂದ್ರ ಮೌಲೇಶ್ವರ ಸ್ವಾಮಿ, ಸುಬ್ರಹ್ಮಣ್ಯ ಸ್ವಾಮಿ, ನರಸಿಂಹ, ಆಂಜನೇಯ ಸ್ವಾಮಿ, ಅಮ್ಮನವರು, ಪಾರ್ವತಿ ದೇವಿ, ಓಂ ಶಕ್ತಿ ವೆಂಕಟೇಶ್ವರ ಸ್ವಾಮಿ ಎಲ್ಲಾ ದೇವರ ಕೊನೆಯ ಕಾರ್ತಿಕ ಮಾಸದ ಅಭಿಷೇಕ ಪೂಜಾ ಕೈಂಕರ್ಯಗಳ ಭಕ್ತಾದಿಗಳ ಮೂಲಕ ಅಯ್ಯಪ್ಪ ಸ್ವಾಮಿ ಮಹಾ ಮಂಗಳಾರತಿ, ಅಯ್ಯಪ್ಪ ಸ್ವಾಮಿ ಮಾಲಾಧಾರರು ಅಯ್ಯಪ್ಪ ಸ್ವಾಮಿ ಮಾಲೆಗೆ ಶರಣ ಘೋಷಣೆಯೊಂದಿಗೆ ಮಂಗಳಾರತಿ ತೆಗೆದುಕೊಂಡು ಗುರು ಸ್ವಾಮಿಗಳಿಗೆ ಪಾದಪೂಜೆ ಮಾಡಿ ನಂತರ ಅಯ್ಯಪ್ಪ ಸ್ವಾಮಿ ಕೃಪೆಗೆ ಪಾತ್ರರಾಗ್ತಾರೆ. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಹೃದಯ ಪೂರ್ವಕವಾಗಿ ನೋಡೋಣ ಬನ್ನಿ, ಸ್ವಾಮಿಗೆ ನಮಿಸಿ ಪೂಜಿಸೋಣ. ಸ್ವಾಮಿ ಸ್ವಾಮಿಯೇ ಶರಣಮಯ್ಯಪ್ಪ. ಭಕ್ತಾದಿಗಳ ವಿನಂತಿ, ಇದೇ ನಮ್ಮ ಭೀಮನಗುಂಡು ಬೆಟ್ಟದ ಮೇಲೆ ನೆಲೆಸಿರ್ತಕ್ಕಂತಹ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ಸ್ವಾಮಿಗೆ ಬೆಳಗ್ಗೆ ಪಂಚಾಮೃತ ಅಭಿಷೇಕ ಮತ್ತು ತದನಂತರ ಸ್ವಾಮಿಗೆ ರುದ್ರಾಭಿಷೇಕ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗವನ್ನು ಏರ್ಪಡಿಸಲಾಗಿತ್ತು. ಭಕ್ತಾದಿಗಳೆಲ್ಲ ಎಲ್ಲರೂ ಬಂದು ಅಯ್ಯಪ್ಪ ಭಕ್ತಾದಿಗಳೆಲ್ಲರೂ ಬಂದು ಸ್ವಾಮಿಗೆ ದರ್ಶನ ಪಡೆದು ಪುನೀತರಾದರು. ಅದೇ ತರಹ ಈಗ ಮತ್ತೆ ಚಂದ್ರಮೌಳೇಶ್ವರನಿಗೆ ಈಗ ರುದ್ರಾಭಿಷೇಕ ಅನ್ನೋದಿರುತ್ತೆ. ಎಲ್ಲರೂ ಬಂದು ಅಯ್ಯಪ್ಪನ ಕೃಪೆಯನ್ನು ಪಡೆಯಬೇಕು. ಅದೇ ರೀತಿ ಆ ಅಯ್ಯಪ್ಪನ ಆಶೀರ್ವಾದ ಎಲ್ಲರ ಮೇಲೂ ಸದಾ ಇರಲಿ ಅಂತ ಎಲ್ಲರಿಗೂ ವಿನಂತಿಸಿಕೊಳ್ತೀವಿ.